ಎಲ್ಲ ಸೆಕೆಂಡ್ ಪಿ ಯು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇದ್ದೆ. 14 ಮಾರ್ಚ್ 2020 ನಡೆಯುವಂಥ ಅಕೌಂಟೆನ್ಸಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ನ ಕಂಪ್ಲೀಟಾಗಿ ಅನಾಲಿಸಿಸ್ ಮಾಡ್ತೋಗೋಣ. ಇದರಲ್ಲಿರುವಂಥ ಕ್ವಶನ್ಸ್ ಆಗಿರ್ಬೋದು, ಹಾಗೆ ಇದೇ ಪ್ಯಾಟರ್ನ್ ಸೇಮ್ ಕ್ವಶನ್ ಪೇಪರ್ನಲ್ಲಿರುವಂಥ ಕ್ವಶನ್ಸ್ಗಳು ರಿಪೀಟ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಯಾರೆಲ್ಲ ಜಸ್ಟ್ ಪಾಸ್ ಆಗಬೇಕಂತೀರಾ, 35 ಎಬೋ ಸ್ಕೋರ್ ಮಾಡ್ಬೇಕಂತೀರಾ, ಹಾಗೆ ಯಾರೆಲ್ಲ 80ಗೆ 80 ಅಂದರೆ 100ಗೆ ಸ್ಕೋರ್ ಮಾಡ್ಬೇಕಂತೀರಾ, ಸೊ ಅವರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತಲೇ ಹೇಳ್ಬೋದು ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ಮುಂದೆ ಯೂಟ್ಯೂಬ್ ಚಾನಲ್ ನೋಡ್ತಿದ್ರು ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಪಾರ್ಟ್ ಎ ಬಂದುಬಿಟ್ಟು 5x1 MCQ ಕ್ವಶನ್ಸ್ ಇರುತ್ತೆ. ನಿಮ್ಮ ಕ್ವಶನ್ ಬ್ಯಾಂಕ್ನ ನೀವು ಕಂಪ್ಲೀಟಾಗಿ ನೋಡಿದರೆ, ಕ್ವಶನ್ ಬ್ಯಾಂಕಲ್ಲಿ ಇರುವ ಎಲ್ಲ MCQ ಕ್ವಶನ್ಸ್ನ ನೀವು ನೋಡಿದರೆ ಈಸಿಯಾಗಿ ನೀವು MCQ ಕ್ವಶನ್ಸ್ನ ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಫಸ್ಟ್ ಕ್ವಶನ್ ನೋಡಿದ್ರೆ A and B share profit and losses in the ratio of 3:1. C is admitted into the partnership for 1/4 and share the ratio of A and B is 3:1. ಆನ್ಸರ್ ಇಸ್ ಕರೆಕ್ಟ್ ಆಗಿರುತ್ತೆ. ಕ್ವಶನ್ ಅಲ್ಲೇ ಆನ್ಸರ್ ಇದೆ, ಸೊ 3:1 ಅನ್ನೋದು ಆನ್ಸರ್ ಇದಕ್ಕೆ. ನೆಕ್ಸ್ಟ್, ಆನ್ ಡಿಸಲ್ಯೂಷನ್ ಆಫ್ ದ ಫರ್ಮ್ and for closing the bank overdrafting is transformed to realization account. ಆನ್ಸರ್ ಸಿ ಆನ್ಸರ್ ಕರೆಕ್ಟ್ ಆಗಿರುತ್ತೆ, ರಿಯಲೈಸೇಷನ್ ಅಕೌಂಟ್ ಆನ್ಸರ್. ನೆಕ್ಸ್ಟ್ ನೋಡೋದಾದ್ರೆ, interested on calls in the areas is charged according to the table F at 10% ಅನ್ನೋದು ಇದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಆಸ್ ಪ್ರಿಸ್ಕ್ರೈಬ್ಡ್ ಫ್ರಮ್ ದ ಬ್ಯಾಲೆನ್ಸ್ ಶೀಟ್ ಫಾರ್ ದ ಕಂಪನೀಸ್ ಹ್ಯಾಸ್ ಬೀನ್ ಗಿವನ್ ಇನ್ ದ ಶೆಡ್ಯೂಲ್ ಫಾರ್ 3. ಆಪ್ಷನ್ ಡಿ ಆನ್ಸರ್ ಕರೆಕ್ಟ್ ಆಗಿರುತ್ತೆ ಇದಕ್ಕೆ ಆನ್ಸರು. ಸೊ ನೀವು ಕ್ವಶನ್ ಬ್ಯಾಂಕ್ನ ಕಂಪ್ಲೀಟಾಗಿ ಎಲ್ಲ ಕ್ವಶನ್ಸ್ನ ನೋಡ್ಕೊಂಡಿದ್ರೆ ಈಸಿಯಾಗಿ ನೀವು MCQನ ಅಟೆಂಡ್ ಮಾಡ್ಬೋದು. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಕ್ಯಾಶ್ ಇನ್ಫ್ಲೋ ಆ್ಯಂಡ್ ಇನ್ವೆಸ್ಟಿಂಗ್ ದ ಆ್ಯಕ್ಟಿವಿಟೀಸ್. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಕ್ಯಾಶ್ ರಿಸೀವ್ಸ್ ಫ್ರಮ್ ದ ಸೇಲ್ಸ್ ಆ್ಯಂಡ್ ಗೂಡ್ಸ್ ರೆಂಡರಿಂಗ್ ಸರ್ವಿಸ್, ಅಂದರೆ ಆನ್ಸರ್ ಬಿ ಆನ್ಸರ್ ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ನೋಡಿದ್ರೆ ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ, 5 ಕ್ವಶನ್ಸ್ ಇರುತ್ತೆ. 5 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಸೇಮ್ ನಿಮ್ಮ ಕ್ವಶನ್ ಬ್ಯಾಂಕಲ್ಲಿರುವ ಅಂದರೆ ಅಕೌಂಟೆನ್ಸಿ ಬುಕ್ಕಲ್ಲಿರುವ ಎಲ್ಲ ಕ್ವಶನ್ಸ್ಗಳಲ್ಲಿ ಒಂದ್ಸತಿ ನೋಡ್ಕೊಂಡಿದ್ರೆ ನಿಮಗೆ ಇದು ಫಿಲ್ ಮಾಡೋಕ್ಕೆ ಈಸಿ ಆಗುತ್ತೆ. ಫಿಲ್ ಇನ್ ದ ಬ್ಲಾಂಕ್ಸ್. ಡ್ಯಾಶ್ ಅಕೌಂಟ್ ಈಸ್ ಡೆಟರ್ ಆ್ಯಂಡ್ ಟು ಪಾರ್ಟ್ನರ್ಶಿಪ್ ಕ್ಯಾಪಿಟಲ್ ಕರೆಂಟ್ ಅಕೌಂಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ಸಿಯೇಷನ್ ಅನ್ನೋದು ಆನ್ಸರ್ ಕರೆಕ್ಟ್ ಆಗುತ್ತೆ. ಡ್ಯಾಶ್ ಅಕೌಂಟ್ ಈಸ್ ಡೆಬಿಟೆಡ್ ಫಾರ್ ದ ಟ್ರಾನ್ಸ್ಫಾರ್ಮ್ ಆಫ್ ಶೇರ್ ಆಫ್ ಅಕ್ವೈರ್ಡ್ ಪ್ರಾಫಿಟ್ ಆಫ್ ಲಾಸ್ ಡಿಕ್ರೀಸ್ಡ್ ಪಾರ್ಟ್ನರ್. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಇದಕ್ಕೆ ಆನ್ಸರು ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅನ್ನೋದು ಆನ್ಸರ್ ಆಗುತ್ತೆ. ಪಾರ್ಟ್ನರ್ಸ್ ಲೋನ್ ಈಸ್ ಡ್ಯಾಶ್ ರಿಯಲೈಸೇಷನ್ ಅಕೌಂಟ್ ಡ್ಯಾಶ್ ರಿಯಲೈಸೇಷನ್ ಅಕೌಂಟ್ ನಾಟ್ ಟ್ರಾನ್ಸ್ಫಾರ್ಮಡ್ ರಿಯಲೈಸೇಷನ್ ಅಕೌಂಟ್. 1010% ಡಿವೆಂಚರ್ ಇಶ್ಯೂಡ್ ಎಟ್ ಪರ್ 10% ಮೀನ್ ಏನಂದರೆ ರೇಟ್ ಆಫ್ ಇಂಟ್ರೆಸ್ಟ್, ಪರ್ಸೆಂಟೇಜ್ ಇದ್ದರೆ ರೇಟ್ ಆಫ್ ಇಂಟ್ರೆಸ್ಟ್ ಅಂತ. ನೆಕ್ಸ್ಟ್, ಕ್ವಿಕ್ ರೇಷಿಯೋ ಈಸ್ ಆಲ್ಸೋ ನೋನ್ ಆಸ್ ಡ್ಯಾಶ್ ಲಿಕ್ವಿಡ್ ರೇಷಿಯೋ ಅನ್ನೋದು ಆನ್ಸರ್ ಕರೆಕ್ಟ್ ಆಗುತ್ತೆ. ಇನ್ನು ಮ್ಯಾಚ್ ದ ಫಾಲೋಯಿಂಗ್ ನೋಡೋದಾದರೆ, ಕ್ಯಾಪಿಟಲೈಸೇಷನ್ ಮೆಥಡ್ ಇದಕ್ಕೆ ಬಂದುಬಿಟ್ಟು ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್. ನೆಕ್ಸ್ಟ್, ಲಿಮಿಟೆಡ್ ಕಂಪನಿಗೆ ವೇರ್ ದೇರ್ ಈಸ್ ಲಿಮಿಟ್ ಆಫ್ ಲಯಬಿಲಿಟಿ. ಡಿಬೆಂಚರ್ ಹೋಲ್ಡರ್ಸ್ ಇದಕ್ಕೆ ಬಂದುಬಿಟ್ಟು ನೋ ವೋಟಿಂಗ್ ರೈಟ್ಸ್. ನೆಕ್ಸ್ಟ್, ವರ್ಟಿಕಲ್ ಅನಾಲಿಸಿಸ್ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಕಾಮನ್ ಸೈಜ್ ಸ್ಟೇಟ್ಮೆಂಟ್. ಇಶ್ಯೂ ಆಫ್ ಶೇರ್ಸ್ ಇದಕ್ಕೆ ಬಂದುಬಿಟ್ಟು ಫಿನಾನ್ಸಿಂಗ್ ಆ್ಯಕ್ಟಿವಿಟೀಸ್. ಇದಿಷ್ಟು ಬಂದುಬಿಟ್ಟು ಮ್ಯಾಚ್ ದ ಫಾಲೋಯಿಂಗ್ ಆಗಿರುತ್ತೆ. ಇನ್ನು 5:1 1 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಫಸ್ಟ್ನೇ ಕ್ವಶನು ಇಂಟ್ರೆಸ್ಟ್ ರೇಟ್ನ ಫೈಂಡ್ ಔಟ್ ಮಾಡೋದಿರುತ್ತೆ. ಇದೇನಿಲ್ಲ, ಜಸ್ಟ್ ಇಲ್ಲಿ 50,000 ಇದೆ. 50,000 ಇಂಟು 8 ಮತ್ತು 9 ಮಂತ್ ಸಿಗಲ್ಲ, 9 ಡಿವೈಡೆಡ್ ಬೈ 12 ಮಾಡಿದ್ರೆ ನಿಮಗೆ 3,000 ಅನ್ನೋದು ಆನ್ಸರ್ ಬರುತ್ತೆ. ಇದಕ್ಕೆ ಆನ್ಸರ್ ಬಂದುಬಿಟ್ಟು 3,000 ಆನ್ಸರ್ ಆಗಿರುತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ, ಇದು ಟ್ರೂನಾ ಫಾಲ್ಸ್ ಅನ್ನೋದು ನೋಡೋದಾದರೆ ಟ್ರೂ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್, ಗಿವ್ ಎನಿ ಎಕ್ಸಾಂಪಲ್ ಆಫ್ ನಾನ್ ಕರೆಂಟ್ ಅಸೆಟ್ಸ್. ಮಿಷಿನರಿ ಆಗಿರ್ಬೋದು, ಲ್ಯಾಂಡ್ ಆಗಿರ್ಬೋದು, ಸೊ ಎಕ್ಸೆಟ್ರಾ, ಲ್ಯಾಂಡ್, ಬಿಲ್ಡಿಂಗ್ ಅದೆಲ್ಲ ನಾನ್ ಕರೆಂಟ್ ಅಸೆಟ್ಸ್ ಆಗಿರುತ್ತೆ. ನೆಕ್ಸ್ಟ್, ಗಿವ್ ದ ಮೀನಿಂಗ್ ಆಫ್ ಇಂಟರ್ಪ್ರಿಟೇಷನ್ ಆಫ್ ಫಿನಾನ್ಷಿಯಲ್ ಅನಾಲಿಸಿಸ್. ಇದು ನಿಮ್ಮ ಕ್ವಶನ್ ಬ್ಯಾಂಕಲ್ಲಿ ಇರುತ್ತೆ, ನೋಡ್ಕೊಂಡಿರಿ. ನೆಕ್ಸ್ಟ್, ಎಕ್ಸ್ಪೆಂಡ್ RON ಅಂದರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅನ್ನೋದಾಗಿರುತ್ತೆ. ನೆಕ್ಸ್ಟ್ ನೋಡೋದಾದರೆ 2 ಮಾರ್ಕ್ಸ್ ಕ್ವಶನ್ 3x2 ಅಂದರೆ 2 ಮಾರ್ಕ್ಸಿಂದು 3 ಕ್ವಶನ್ ಅಟೆಂಡ್ ಮಾಡಬೇಕು. 5 ಕ್ವಶನ್ ಕೊಟ್ಟಿರ್ತಾರೆ, ನೀವು 3 ಕ್ವಶನ್ ಯಾವ ಕ್ವಶನ್ ಬೇಕಾದ್ರೂ 3 ಕ್ವಶನ್ಸ್ನ ಅಟೆಂಡ್ ಮಾಡ್ಬೋದು. ನೇಮ್ ಎನಿ 2 ಮೆಥಡ್ಸ್ ಆಫ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. ಇದು ಕೂಡ ವೆರಿ ಇಂಪಾರ್ಟೆಂಟ್. ಮೆನ್ಷನ್ ಎನಿ 2 ಸರ್ಕಮ್ಸ್ಟೇಷನ್ ಆಫ್ ಫಾರ್ ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್. ಇದು ಇಂಪಾರ್ಟೆಂಟು. ನೆಕ್ಸ್ಟ್, ಗಿವ್ ದ ಮೀನಿಂಗ್ ಆಫ್ ಕಾಲ್ಸ್ ಆ್ಯಂಡ್ ಏರಿಯರ್ಸ್. ನೆಕ್ಸ್ಟ್, ರೈಟ್ ಎನಿ 2 ಅಬ್ಜೆಕ್ಟಿವ್ಸ್ ಆಫ್ ಫಿನಾನ್ಸ್ ಸ್ಟೇಟ್ಮೆಂಟ್ಸ್. ವಾಟ್ ಈಸ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್? ಕ್ಯಾಶ್ ಫ್ಲೋ ಆಗಿರ್ಬೋದು, ಇನ್ಫ್ಲೋ ಆಗಿರ್ಬೋದು, ಕ್ಯಾಶ್ ಔಟ್ಫ್ಲೋ. ಇದಿಷ್ಟು ಮೀನಿಂಗು ನಿಮ್ಗೆ ಗೊತ್ತಿರಬೇಕು. ಇದ್ರ ಮೇಲೆ ಕ್ವಶನ್ಸ್ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತಂತೆ. ನೆಕ್ಸ್ಟು ಪಾರ್ಟ್ ಸಿ ಜಾಸ್ತಿ ಅಂತ ಇರುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್, ಪಾರ್ಟ್ ಸಿ ಬಂದುಬಿಟ್ಟು 3x6 ಅಂದರೆ 6 ಮಾರ್ಕ್ಸ್ ಕ್ವಶನು. ನೀವು 3 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. 5 ಕ್ವಶನ್ಸ್ನೇನು ಕೊಟ್ಟಿರ್ತಾರೆ. ಫಸ್ಟ್ನೇ ಕ್ವಶನ್ಸ್ ಬಂದುಬಿಟ್ಟು ಕ್ವಶನ್ಸ್ನ ನೋಡ್ಕೊಳ್ಳಿ. ನಾನು ಈ ಕ್ವಶನ್ಸ್ಗೆಲ್ಲ ಆನ್ಸರ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಒಂದು ಕ್ವಶನ್ಸ್ ತೊಗೊಂಡು ಅದನ್ನು ಆನ್ಸರ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಅದಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಪ್ರಿಪೇರ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟು. ನೆಕ್ಸ್ಟ್, ಇದು ರೇಷಿಯೋ ಮೇಲೆ ಪ್ರಾಬ್ಲಮ್ ಇದೆ, ಪ್ರಾಫಿಟ್ ಆ್ಯಂಡ್ ರೇಷಿಯೋ.
ನೆಕ್ಸ್ಟ್ ಇದು ಬ್ಯಾಲೆನ್ಸ್ ಶೀಟು ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ನ ಫೈಂಡ್ ಔಟ್ ಮಾಡಬೇಕು. ಈ ಕ್ವಶನ್ಗೆ ಆನ್ಸರು ಸ್ಕ್ರೀನ್ಶಾಟ್ ಹೊಡ್ಕೊಂಡು ನಿಮ್ಮ ಆನ್ಸರ್ನ ಫೈಂಡ್ ಔಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಟ್ರೈ ಮಾಡಿ, ಇಲ್ಲಾಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಆನ್ಸರ್ನ ಫೈಂಡ್ ಔಟ್ ಮಾಡಿ ಹೇಳ್ತೀನಿ. ಈ ಕ್ವಶನ್ ಪೇಪರ್ನ ನಾನು ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ, ಅಲ್ಲೂ ಕೂಡ ನೀವು ನೋಡ್ಕೋಬೋದು. ಇದು ಸ್ಟೇಟ್ಮೆಂಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಸೇಮ್, ಅದು ಜಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಮತ್ತು ಬ್ಯಾಲೆನ್ಸ್ ಶೀಟ್, ಇದು ಓನ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಮಾಡಬೇಕು. ನೆಕ್ಸ್ಟ್ ಕಂಪೇರ್ ದ ಕ್ಯಾಶ್ ಆಪರೇಷನ್ ಇಂಡೈರೆಕ್ಟ್ ಮೆಥಡ್ ಯೂಸಿಂಗ್ ದ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್. ಸೊ ಇದು ಡಿಪ್ರಿಷಿಯೇಷನ್ ಮತ್ತು ಅಪ್ರಿಷಿಯೇಷನ್ ಕೊಟ್ಟಿರುತ್ತೆ, ಲ್ಯಾಬಿಲಿಟೀಸ್ ಇದನ್ನೆಲ್ಲ ಕೊಟ್ಟಿರ್ತಾರೆ. ಕ್ಯಾಶ್ ಫ್ರಮ್ ದ ಅಂಡರ್ ಇದು ಮಾಡಬೇಕು. ಈ ಥರ ಇದು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ಇದನ್ನು ನೋಡ್ಕೊಂಡಿರಿ. ಇದ್ರ ಬಗ್ಗೆ ನಾನು ನೆಕ್ಸ್ಟು ಎಲ್ಲ ಕ್ವಶನ್ಸ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಅದಕ್ಕೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನು 3 into 12 ಅಂದರೆ 12 ಮಾರ್ಕ್ಸಿಂದು 3 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಯಾರೆಲ್ಲ ಪಾಸ್ ಆಗಬೇಕಂತೀರ ಇದಿಷ್ಟು ಕ್ವಶನ್ಸ್ನ ಕಲ್ಕೊಂಡು ಹೋದರೆ ಈಸಿಯಾಗಿ 12 ಮಾರ್ಕ್ಸ್ ಅನ್ನೋದನ್ನು ನೀವು ತೊಗೋಬೋದು. ನೆಕ್ಸ್ಟ್ ಅಜಯ್ 12 ಮಾರ್ಕ್ಸ್ದು ಏನು ಯಾವ ಥರ ಕ್ವಶನ್ ಬರುತ್ತೆ ಅಂದರೆ, ಒಂದು ಬ್ಯಾಲೆನ್ಸ್ ಶೀಟು ಪ್ರಾಫಿಟ್ ಆ್ಯಂಡ್ ಲಾಸ್ ಫಸ್ಟ್ ಮಾಡಬೇಕು, ಆಮೇಲೆ ಬ್ಯಾಲೆನ್ಸ್ ಶೀಟ್ ಮಾಡಬೇಕು. ಆ ಥರದೊಂದು ಕ್ವಶನ್ ಇರುತ್ತೆ. ಅದೆಲ್ಲ ಕೊಟ್ಟಿರ್ತಾರಲ್ಲ, ಸ್ಟಾಕ್ ಇನ್ಕ್ರೀಸ್ಡು, ಮೇಂಟೈನ್ಡ್, ಪಿ ಬಿ ಡಿ, ಡಿಪ್ರಿಷಿಯೇಷನು, ಇದನ್ನೆಲ್ಲ ಮೈನಸ್ ಮಾಡಬೇಕು, ಆ್ಯಡ್ ಮಾಡಬೇಕು, ಎಲ್ಲ ಮಾಡಿಬಿಟ್ಟು ರಿಯಲೈಸೇಷನ್ ಅಕೌಂಟು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು, ಬ್ಯಾಲೆನ್ಸ್ ಶೀಟ್ ಮೂರೇನೋ ಮಾಡಬೇಕಾಗುತ್ತೆ. ಯಾವ್ದು ರಿವ್ಯಾಲ್ಯೂಯೇಷನ್ ಅಕೌಂಟು, ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟು, ಬ್ಯಾಲೆನ್ಸ್ ಶೀಟ್. ಈ ಕ್ವಶನ್ಸ್ ಅಂತೂ ಬರೋದು ಫಿಕ್ಸ್ ಅಂತಲೇ ಹೇಳ್ಬೋದು. ಸೊ ಈ ಕ್ವಶನ್ಸ್ನ ನೋಡ್ಕೊಂಡಿರಿ. ನೆಕ್ಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್, ಇಕ್ವಿಟಿ ಆ್ಯಂಡ್ ಬ್ಯಾಲೆನ್ಸ್ ಶೀಟ್, ಇದು ಸೇಮ್ ಅದೇ ಥರ ಇರುತ್ತೆ, ಸ್ವಲ್ಪ ಚೇಂಜ್ ಇರುತ್ತೆ. ಇಲ್ಲೇ ಡೈರೆಕ್ಟಾಗಿ ಕೊಟ್ಟಿರ್ತಾರೆ. ಇದೇನು ಮಾಡೋದಂದರೆ ಅದು ರಿವ್ಯಾಲ್ಯೂಯೇಷನ್, ಇದು ರಿಯಲೈಸೇಷನ್ ಅಕೌಂಟು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು, ಬ್ಯಾಂಕ್ ಅಕೌಂಟು, ಇಷ್ಟೇನೇ ಮಾಡಬೇಕು. ಇದ್ರಲ್ಲಿ ಬ್ಯಾಲೆನ್ಸ್ ಶೀಟ್ ಅನ್ನೋದು ಇರಲ್ಲ. ನೆಕ್ಸ್ಟ್ ACC ಕಂಪನಿ ಲಿಮಿಟೆಡ್ ಈಕ್ವಿಟಿ ರೇಷಿಯೋನ ಫೈಂಡ್ ಔಟ್ ಮಾಡೋದು. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ, ಆವಾಗ ಇದನ್ನೆಲ್ಲ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ಇದನ್ನು ಬೇಕಾದರೂ ನೀವು ಆಪ್ಷನಿಗೆ ಬಿಡ್ಬೋದು, ಸ್ವಲ್ಪ ಕಷ್ಟ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಇದನ್ನು ಆಪ್ಷನಿಗೆ ಬಿಡ್ಬೋದು, ಈ ಕ್ವಶನ್ನ ಬೇಕಾದರೂ. ನೆಕ್ಸ್ಟ್ ಈ ಕ್ವಶನ್ನ ಆಪ್ಷನಿಗೆ ಬಿಡ್ಬೋದು ನೀವು. ನೆಕ್ಸ್ಟ್ ನೋಡೋದಾದರೆ, ಫ್ರಮ್ ದ ಫಾಲೋಯಿಂಗ್ ಬ್ಯಾಲೆನ್ಸ್ ಶೀಟ್ ಇಂಡಿಯನ್ ಇಂಡಸ್ಟ್ರೀಸ್ LTD ಪ್ರಿಪೇರ್ ದ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ನ ಇದನ್ನು ಫೈಂಡ್ ಔಟ್ ಮಾಡಬೇಕು. ಅಂದರೆ ಈ ಎರಡು ಬ್ಯಾಲೆನ್ಸ್ ಶೀಟು ಮ್ಯಾಚ್ ಆಗಬೇಕು. ನೆಕ್ಸ್ಟ್ ಫ್ರಮ್ ದ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್, ಇವೆಲ್ಲ ಕರೆಂಟ್ ರೇಷಿಯೋ, ಡೆಪ್ತ್ ಈಕ್ವಿಟಿ ರೇಷಿಯೋ, ಟ್ರೇಡ್ ರಿಸೀವ್ ಆ್ಯಂಡ್ ಟರ್ನರಿ ರೇಷಿಯೋ, ಟ್ರೇಡ್ ಪೇಯಬಲ್ ಟರ್ನರಿ ರೇಷಿಯೋ, ಅರ್ನಿಂಗ್ ಪರ್ ಶೇರು, ಡಿವೈಡ್ ಪೇಔಟ್ ರೇಷಿಯೋ, ಇದಿಷ್ಟನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಈ ಒಂದು ಟೇಬಲ್ನ ಇಟ್ಕೊಂಡು, ಈ ಟೇಬಲಲ್ಲಿ ಎಲ್ಲ ಕೊಟ್ಟಿರ್ತಾರೆ. ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅಕೌಂಟೆನ್ಸಿಗೆ ಸಂಬಂಧಪಟ್ಟಿದಂತೆ ವೆರಿ ಇಂಪಾರ್ಟೆಂಟ್ ಇಷ್ಟು ಕ್ವಶನ್ಸ್ನ ನೀವು 12 ಮಾರ್ಕ್ಸಿಂದು ನಾನು ಕೊಟ್ಟಿದ್ದೀನಲ್ಲ, 5 ಕ್ವಶನ್ಸು ನೀವು ನೋಡ್ಕೊಂಡು ಹೋದರೆ, ಅರ್ಥ ಮಾಡಿಕೊಂಡು ಕ್ಲೀನಾಗಿ ಕಲ್ತ್ಕೊಂಡು ಹೋದರೆ, ನೀವು ಈಸಿಯಾಗಿ 12 ಮಾರ್ಕ್ಸಲ್ಲಿ 36 ಮಾರ್ಕ್ಸ್ನ ಈಸಿಯಾಗಿ ತೊಗೋಬೋದು ಅಂತ ಹೇಳ್ತಾ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಇದೇ ಥರದ ಇನ್ಫಾರ್ಮೇಟಿವ್ ಒಂದು ಕ್ವಶನ್ಸ್ನ ಇಟ್ಕೊಂಡು ಅದನ್ನು ಸಾಲ್ವ್ ಮಾಡ್ತಾ ಬರೋಣ ಅಂತ ಹೇಳ್ತಾ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.